ಇವತ್ತು ಏನು ನಾಡದ್ರೋಹಿ ರಾಜ್ಯದ್ರೋಹಿಗಳು ಬೆಳಗಾವಿಯ ಭಯೋತ್ಪಾದಕರುಗಳು ನಮ್ಮ ಸರ್ಕಾರ ಕನ್ನಡ ಕಡ್ಡಾಯ ಗೊಳಿಸಬೇಕು ಅಂತ ಹೇಳಿ ಏನು ಒಂದು ಆದೇಶವನ್ನು ಹೊರಡಿಸಿದ್ರು. ಆ ಆದೇಶದ ಪ್ರತಿಯನ್ನು ಇವತ್ತು ತಮ್ಮ ಉದ್ದಟತನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮುಂಭಾಗದೊಳಗಡೆ ಅದನ್ನು ಹರಿದು ಹಾಕೋದ್ರ ಮುಖಾಂತರವಾಗಿ ತಮ್ಮ ಗೂಂಡಾಗಿರಿಯನ್ನು ಪ್ರದರ್ಶನವನ್ನು ಮಾಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಸಹಿಸುವುದಿಲ್ಲ, ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೇವೆ. ಯಾಕಂದ್ರೆ ಇವತ್ತು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿಯ ಸವಲತ್ತುಗಳನ್ನು ಪಡ್ಕೊಂಡು, ಇಲ್ಲಿಯ ಅನ್ನವನ್ನು ಉಂಡ್ಕೊಂಡು, ಇಲ್ಲಿ ನಮ್ಮ ರಾಜ್ಯಕ್ಕೆ ಕನ್ನಡಿಗ ಕರ್ನಾಟಕವನ್ನು ವಿರೋಧ ಮಾಡ್ತಾ ಇರುವಂಥ MESನ ತಕ್ಷಣವೇ ನಿಷೇಧ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಬಾರಿ ಸ್ವಾಭಿಮಾನಿ ರ್ಯಾಲಿ ಮಾಡೋದ್ರ ಮುಖೇನವಾಗಿ ಗೃಹ ಸಚಿವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ, ಒತ್ತಾಯನ ಮಾಡ್ತಾ ಇದ್ದೀವಿ. ತಕ್ಷಣವೇ ಆ ಎರಡೂ ಸಂಘಟನೆಯನ್ನು ನಿಷೇಧ ಮಾಡಬೇಕು ರಾಜ್ಯದಿಂದ. ಮತ್ತು ಇಂಥವ್ರನ್ನು ನಾವು ಭಾಳ ದಿವಸದಿಂದ ಪದೇ ಪದೇ ಹೇಳ್ಕೊತ ಬರ್ತಾ ಇದ್ದೀವಿ. ಇಲ್ಲಿಯ ಯಾರು ನಾಡದ್ರೋಹಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಅಂಥವ್ರನ್ನ ಗೂಂಡಾ ಕಾಯ್ದೆ ಅಡಿ ಪ್ರಕರಣವನ್ನು ದಾಖಲಿಸಿ ಅವ್ರನ್ನ ಮಹಾರಾಷ್ಟ್ರಕ್ಕೆ ಗಡೀಪಾರು ಮಾಡಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ. ಆದರೆ ಯಾಕೆ ಇಲ್ಲಿಯ ಜನಪ್ರತಿನಿಧಿಗಳು, ಇಲ್ಲಿಯ ಸರ್ಕಾರ ಇಲಾಖೆಗಳು ಯಾಕೆ ಒಂದು ವೋಟ್ ಬ್ಯಾಂಕ್ಗೋಸ್ಕರವೋ ಅಥವಾ ಮತ್ತೊಬ್ಬರನ್ನ ಓಲೈಸೋಕ್ಕೋಸ್ಕರವೋ ಅವ್ರನ್ನ ಬಿಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಇಲ್ಲಿ ಒಬ್ಬನಿಂದ ಇಡೀ ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಹದಗೆಟ್ಟಿದ್ರು ಕೂಡ ಯಾವ ಇಲಾಖೆ ಜಿಲ್ಲಾಡಳಿತ ಅವ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ಅನ್ನೋದು ನಮಗೆ ಎಷ್ಟು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹಾಗಾಗಿ ಇನ್ಯಾರು ಕೂಡ ನಾವು ಸುಮ್ಮನೆ ಕೂಡುವುದಿಲ್ಲ. ನಮಗೂ ಗೊತ್ತಿದೆ, ನಾವು ಇವತ್ತು ಒಂದು ಶಾಂತವಾಗಿ ಬೆಳಗಾವಿ ಇರಬೇಕು ಅಂತ ಹೇಳಿ ಸ್ವಾಭಿಮಾನದ ರ್ಯಾಲಿಯನ್ನು ಮಾಡ್ತಾ ಇದ್ವಿ. ನಮ್ಗೆ MESನವ್ರಿಗೆ ಹೆಂಗೆ ಸದೆ ಬಡಿಬೇಕನ್ನುವಂಥದ್ದು ನಮಗೆ ಗೊತ್ತಿದೆ. ನಾವು ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರಬಾರ್ದು ಅಂತ ಹೇಳಿ ನಾವು ಶಾಂತವಾದಂಥ ಹೋರಾಟವನ್ನು ಮಾಡ್ತಾ ಇದ್ವಿ. ರಾಜ್ಯ ಸರ್ಕಾರ ಈ ಹೋರಾಟದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದಾದರೂ ಎಚ್ಚೆತ್ಕೊಳ್ಬೇಕು. ದಯವಿಟ್ಟು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ನಾವು ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ಬೆಳಗಾವಿಯಲ್ಲಿ ಉದ್ದಟತನ ಪ್ರದರ್ಶನ ಮಾಡ್ತಾ ಇರುವಂಥ ಇಂಥ ಸಂಘಟನೆಗಳನ್ನು ತಕ್ಷಣವೇ ನಿಷೇಧ ಮಾಡಬೇಕು. ಪಕ್ಷಾತೀತವಾಗಿ ತಾವೆಲ್ಲರೂ ಕೂಡ ಒಂದುಗೂಡಬೇಕು. ಬೆಳಗಾವಿಯನ್ನು ಶಾಂತ ರೀತಿಯಾಗಿಡಬೇಕು. ಬೆಳಗಾವಿಯ ಅಭಿವೃದ್ಧಿಗೋಸ್ಕರ ಎಲ್ಲರೂ ಕೂಡ್ಕೊಂಡು ಕೆಲಸವನ್ನು ಮಾಡಬೇಕು ಅಂಥೇಳಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ. ಆಮೇಲೆ ಈಗ ಯಾರು ಆ ಪ್ರತಿಯನ್ನು ಹರಿದು ಹಾಕಿದ್ದಾರೆ, ಯಾರು ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಉದ್ದಟನವನ್ನು ಪ್ರದರ್ಶನವನ್ನು ಮಾಡಿದ್ದಾರೆ ಅಂಥವ್ರ ಮೇಲೆ ಪ್ರಕರಣವನ್ನು ದಾಖಲಿಸಿ ತಕ್ಷಣವೇ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.